ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪಲ್ಲವಿಸ್ ಲೈಫ್ ಸ್ಟೈಲ್ ಬ್ಲಾಗ್ ಚಾನಲ್ಗೆ. ಸೊ ಇವತ್ತಿನ ಬ್ಲಾಗಲ್ಲಿ ನಾವೇನು ಮಾಡ್ತಿದ್ದೀವಿ ಬೇಬಿ? ಟ್ರಿಪ್. ಸೊ ಏನು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅದನ್ನ ಸಸ್ಪೆನ್ಸ್ ಆಗಿಡೋಣ. ಸೊ ನಾವು ಸಸ್ಪೆನ್ಸ್ ಏನು ಬೇಡ. ಓಕೆ, ನಾವೇನು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಂದರೆ ಜಸ್ಟ್ ಫುಡ್ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಎಲ್ಲಿ ಅಂತ ಲೊಕೇಶನ್ ಗೆಸ್ ಮಾಡೋಕ್ಕಾಗುತ್ತಾ? ಬಿಕಾಸ್ ಒಂದು ಹಿಂಟ್ ಕೊಡ್ತೀನಿ, ಕಮೆಂಟಲ್ಲಿ ಹಾಕಿ ಯಾವ ಲೊಕೇಶನ್ ಇರ್ಬೋದು ಅಂತ. ನಮ್ಮ ಮೈಸೂರಲ್ಲಿ ಆಲ್ಮೋಸ್ಟ್ ಪ್ರೀ ವೆಡ್ಡಿಂಗ್ಗೆ ಯೂಶ್ವಲಿ ಹೋಗೋ ಅಂಥ ಲೊಕೇಶನ್ ಅದು. ಇವನು ಬಂದುಬಿಟ್ಟಿದ್ದಾನೆ, ಇವನು ಕರ್ಕೊಂಡು ಹೋಗ್ಬೇಕು ಅಂತಿದ್ದಾನೆ, ಬಟ್ ಇವನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀವಿ. ಸೊ ಪ್ರೀ ವೆಡ್ಡಿಂಗ್ ಕಾಮನ್ ಆಗಿ ಹೋಗಂತ ಅಲ್ಲಿ ಬೀಚ್ ಅಂತೂ ಇರುತ್ತೆ. ಬೀಚ್ ಅಂದಮೇಲೆ ಪಕ್ಕ ನಿಮ್ಗೆ ಯಾವುದು ಲೊಕೇಶನ್ ಅಂತ ಗೊತ್ತಿರುತ್ತೆ. ಅಲ್ಲಿ ಹೋಗಿ ಒಂದು ಒಳ್ಳೆ ಫುಡ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಸೊ ಹೆಂಗಿರುತ್ತೆ ಫುಡ್ಡು? ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿರೋ ಪ್ಲೇಸು ನಮ್ಗೆ ತುಂಬಾ ಇಷ್ಟ ಆಗಿ ಮತ್ತೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಮ್ಗೆ ಅನ್ಸಿದ್ದು ಒಂದು ನಾವು ಇದ್ರ ಬಗ್ಗೆ ನಿಮಗೂ ಸ್ವಲ್ಪ ತಿಳಿಸೋಣ. ಇಫ್ ಇನ್ ಕೇಸ್ ನೀವು ಯಾವ ಥರ ಆ ಥರ ಪ್ಲೇಸಿಗೆ ಹೋದಾಗ ಸೊ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ ಫುಡ್ಗೆ ಅಂತ. ಈ ಸರಿ ನಾವು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ. ಅವಾಗ ಇನ್ನೂ ಯೂಟ್ಯೂಬ್ ಚಾನಲ್ ಇವ್ರದ್ದಿರಲಿಲ್ಲ. ಇವಾಗ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಯಾವ ಪ್ಲೇಸಿಗೆ ಹೋಗ್ಬೇಕಂತ ಎಲ್ಲ ಇವ್ರು ತೋರಿಸ್ತಾರೆ. ಸೊ ಓಕೆ, ಸೊ ನಮ್ಗೆ ಇವಾಗ ಲೇಟ್ ಆಗಿದೆ ಆಲ್ರೆಡಿ. ಸೊ 5 ಹೊರಡೋಣ ಅಂತ 7 ಆಯಿತು. ಸೊ ದೆನ್ ನಾನು ನಿಮಗೆ ಸೊ ನೆಕ್ಸ್ಟ್ ಕಂಟಿನ್ಯೂಟಿ ಸಿಗ್ತೀನಿ. ಬಾಯ್. ಏನಾದ್ರು ಮಾತಾಡಿ, ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? ಯಾವನೇ ಗೊತ್ತು, ಅದೇ ಹೋಗ್ತಾ ಇದೀವಿ. ಹುಣಸೂರು ಆಯ್ತು, ಹುಣಸೂರಿಂದ ಸೂಪರ್ ಆಗಿರೋ ವೆದರ್ ಜೊತೆ ಫುಲ್ ಟ್ರಾವೆಲ್ ಮಾಡ್ತಿದ್ದೀವಿ. ಎಲಿಫೆಂಟ್ಸ್ ಏನಾದ್ರು ಸಿಗುತ್ತಾ? ಸಿಗುತ್ತೆ. ಗಹನ್ ಕಲ್ಲ ಸರ್ರಿಗೆ ಆಗಿದೆ ಆಕ್ಸಿಡೆಂಟು. ಸ್ಲೋ ಮಾಡಿ. ಲೈಫು ಪಾರ್ಟ್ನರ್ಗಿಂತ ಕ್ಲೋಸ್ ರಕ್ತ ಸಂಬಂಧನು ಮೀರಿದು ಬಂದು ಮೂಡ್ ಔಟ್ ಅಂದ ತಕ್ಷಣ ಯಾಕೆ ಮೂಡ್ ಔಟ್ ಮಾಡ್ಕೊಂಡಿದ್ಯಾ? ಸೊ ಇಂತ ಒಳ್ಳೆ ವೆದರ್ ಅಲ್ಲಿ ಏನಾಯ್ತು? ಏನ್ ಸಮಸ್ಯೆ? ಯಾರಿಂದ? ರೊಮ್ಯಾಂಟಿಕ್ ಆಗಿರ್ಬೇಕು. ಯಾರು ರೊಮ್ಯಾಂಟಿಕ್ ಇಲ್ಲ ಬೇಬಿ, ನಾನೆಲ್ವಾ ರೊಮ್ಯಾಂಟಿಕ್ ಆಗಿ? ನನ್ಗೆ ಆಪೋಸಿಟ್ ಜೆಂಡರ್ ರೊಮ್ಯಾಂಟಿಕ್ ಆಗಿರ್ಬೇಕು. ನೋಡಿ ಗಾಯ್ಸ್, ನಿಮ್ಮಲ್ಲಿ ಯಾರು ರೊಮ್ಯಾಂಟಿಕ್ ಆಗಿರೋರಿದ್ರೆ ಪ್ಲೀಸ್ I already have. ಓಕೆ ಓಕೆನಾ? ಫುಲ್ ಓದು ಕೊನೆ ತನಕ. ಸೊ ಸಕ್ಕತ್ತಾಗಿದೆ ವೆದರ್ ಅಂತೂ, ಫುಲ್ ಚಿಲ್ ಆಗಿದೆ. ಮಳೆ ಬೇರೆ ಬರ್ತಿದೆ. ಸೊ ಬಂದಿಪುರ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಯಾವ್ದಾದ್ರು ಅನಿಮಲ್ ಸಿಕ್ಕಿದ್ರೆ ತೋರಿಸ್ತೀನಿ. ಸಿಗುತ್ತಾನ? ಯಾವ ಅನಿಮಲ್ ಸಿಗ್ಬೋದು ನಮ್ಗೆ? ನಂಗೆ ಅದಕ್ಕಲ್ಲ, ನನಗೆ ಮೂರದಕ್ಕೂ ರಿಪ್ಲೈ ಮಾಡು. ಮೂರದಕ್ಕೂ ಮಾಡು. ಕಾಮನ್ ಆಗಿ ಸಿಗುತ್ತೆ. ಅದ್ಬಿಟ್ಟು ಏನ್ ಸಿಗುತ್ತೆ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಸಿಕ್ಕಿದ್ರೆ ಖಂಡಿತ ತೋರಿಸ್ತೀನಿ ನಿಮ್ಗೆ. ಸೊ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಮುದ್ದು ಏನಕ್ಕಾಗಿದೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಫುಲ್ ಅಂದ್ರೆ ಫುಲ್ ಆ್ಯನಿ ಹೇಳೋದೆಲ್ಲ ಬರುತ್ತೆ ನನ್ನ ಬ್ಲಾಗ್ಗೆ. ಲ್ಯಾಂಡ್ ಸ್ಲೈಡಿಂಗ್ ತರನೇ ಇದೆ ಪಿಕ್ಚರ್ ಅಲ್ಲಿ ಇರಂಗೆ. ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಜಾಮ್? ಹೌದಾ, ಲ್ಯಾಂಡ್ ಸ್ಲೈಡ್ ಆಗಿದೆಯಾ? ಏನಾಗಿದೆ ಗೊತ್ತಿಲ್ಲ, ನೋಡ್ಬೇಕು. ಫುಲ್ ಒಟ್ಟಲ್ಲಿ ಜಾಮ್. ಆಕ್ಚುಲಿ ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಸೊ ನಾವು ಬರೋ ರೋಡಲ್ಲಿ ಸೆಕೆಂಡ್ ಆಕ್ಸಿಡೆಂಟ್ ನಾನು ನೋಡ್ತಿರೋದು. ಸೊ ಬಿ ಸೇಫ್, ಗಾಡಿ ಓಡಿಸ್ಬೇಕಾರೆ ನೋಡ್ಕೊಂಡು ಓಡಿಸಿ. ತುಂಬ ಟರ್ನಿಂಗ್ ಇರೋ ಜಾಗದಲ್ಲೇ ಆಗಿರೋದು. ಇಲ್ಲಿ ಕಂಪ್ಲೀಟ್ಲಿ ಆಕ್ಸಿಡೆಂಟ್ ಆಗಿದೆ, ಉಲ್ಟಾನೇ ಹೊಡೆದ್ಬಿಟ್ಟಿದೆ.
ಅಯ್ಯೋ ಕಾಲೇ ಮುರಿದೋಗಿದ್ಯಾ ಅದು ಲಗೇಜಲ್ವಾ ಟಿಂಬರ್ದು ಟಿಂಬರ್. ಸೊ ಗಾಡಿ ಓಡಿಸ್ಬೇಕಾದ್ರೆ ನೋಡ್ಕೊಂಡು ಓಡಿಸಿ 2 ಆ್ಯಕ್ಸಿಡೆಂಟ್ ನಿಮ್ಗೆ ಆಲ್ರೆಡಿ ನಾನು ತೋರಿಸ್ದೆ. ಸೊ ಈ ರೋಡಲ್ಲಿ 2 ಆ್ಯಕ್ಸಿಡೆಂಟ್ ಒಂದೇ ದಿನ ನೋಡಿದ್ದೀವಿ. ಸೊ ಪ್ಲೀಸ್ ಆಲ್ಮೋಸ್ಟ್ ಎಲ್ಲರೂ ಸೇಫಾಗಿ ಗಾಡಿ ಡ್ರೈವ್ ಮಾಡಿ. ಹಾಗೆ ಇಲ್ಲಿಂದ ಮುಂದೆ ನಾವು ನೆಕ್ಸ್ಟ್ ಹೋದರೆ ಫಾರೆಸ್ಟ್ ಸಿಗುತ್ತೆ. ಸೊ ಹೇಗಿದೆ ನೆಕ್ಸ್ಟ್ ವೆದರ್ ಅಂತೂ ಇಲ್ಲೇ ಫುಲ್ ಚಿಲ್ಲಾಗಿದೆ. ಅಲ್ಲೇ ಹೇಗಿದೆ ಬನ್ನಿ ನೋಡೋಣ. 11 ಆದ್ರೂ ಇಲ್ಲಿ ಫಾಗ್ ಹೆಂಗಿದೆ ನೋಡಿ, ಸಕ್ಕದಾಗಿದೆ. ಫುಲ್ ಮಂಚು ಮಂಚು. ಸೊ ನಮ್ಗೆ ಅಲ್ಲಿ ಮಾರ್ನಿಂಗ್ ಅನಿಸ್ತಿದೆ. ಇನ್ನ ಅದೇ ಲೈಕ್ 11 ಈಗ ಮಧ್ಯಾಹ್ನ. ಏನು ಮರ ಏನು ಕಾಣಿಸ್ತಾನೆ ಇಲ್ಲ ಅನ್ಸುತ್ತಲ್ಲ. ಆಹಾ ಇಂಥ ಮಸ್ತ್ ವ್ಯೂ ಇದಾಗಿದೆ. ಫುಲ್ ಚಳಿ ಚಳಿ. ಯಾವುದಿದು ಊರ್ ಗೇಟ್. ಸಕಲಾಗಿದೆ ಕಾಫಿ ಟೀಗೆ. ಸಕ್ಕತ್ ಮಸ್ತಾಗಿದೆ ಇವತ್ತಂತೂ ವ್ಯೂ. ಫುಲ್ ನನ್ನ ಮಗ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಅಲ್ಲ ಗಾನ್. ಗಾನ್ ನೋಡಿಲ್ಲಿ ಹಾಗೆಯಿಂದ ನೋಡಿದ್ದಕ್ಕೆ ಇದೆರಡೇ ಮಂಕಿ ಸಿಕ್ಕಿರೋದು. ಓ ಇಲ್ಲೆಲ್ಲ ಮಂಕೀಸ್ ಇದೆ. ಫುಲ್ ಫಾಗ್, ಫುಲ್ ಮಳೆ. ಈ ವೆದರ್ ಅಂತೂ ಮಿಸ್ ಮಾಡ್ಕೊಳಂಗಿಲ್ಲ. ಅಷ್ಟು ಸಕ್ಕದಾಗಿರೋ ವೆದರಲ್ಲಿ ಫುಲ್ ಎಂಜಾಯ್ ನಮ್ದು. ವಾವ್ ಸಕ್ಕದಾಗಿದೆ. ನದಿನಾ ಇದು? ಆಲ್ಮೋಸ್ಟ್ ನಿಯರ್ ಇದೀವಲ್ವಾ ಕಣ್ಣೂರ್ಗೆ ಈಗ. ವಾವ್ ಮಿನಿ ವಾಟರ್ ಫಾಲ್ಸ್ ಸಕ್ಕದಾಗಿದೆ. ರೋಡ್ ಸೈಡ್ ಎಲ್ಲನೇ ಒಳ್ಳೆ ವ್ಯೂ. ಹಲೋ, ನಾನು ಆಗಲೇ ಹೇಳ್ದಂಗೆ ಇವತ್ತು ನಾವು ಬಂದಿರೋದು ಕೇರಳ ಕಣ್ಣೂರಿಗೆ. ಈ ಕಣ್ಣೂರಲ್ಲಿ ಒಂದು ಬೆಸ್ಟ್ ಫುಡ್ ಪ್ಲೇಸ್ ಇದೆ. ಈ ಪ್ಲೇಸಲ್ಲಿ ಕಣ್ಣೂರಿಗೆ ಬಂದರೆ ನೀವು ಎಲ್ಲರೂ ಈ ಪ್ಲೇಸಿಗೆ ಬಂದು ಫುಡ್ನ ಟ್ರೈ ಮಾಡಿ, ಮಸ್ಟ್ ಆ್ಯಂಡ್ ಶುಡ್. ಬಿಕಾಸ್ ಅಷ್ಟು ಟೇಸ್ಟಿ ಆಗಿದೆ. ಇಲ್ಲಿ ಒಂದ್ಸಲ ಊಟ ಮಾಡಿರೋರಿಗೆ ಮತ್ತೆ ಮತ್ತೆ ಇಲ್ಲಿ ಬಂದು ಊಟ ಮಾಡಬೇಕು. ಸೊ ನಾವು ಇವತ್ತು ಊಟಕ್ಕೋಸ್ಕರನೇ ನಾವು ಕಣ್ಣೂರಿಗೆ ಬಂದಿರೋದು ಮೇನ್ಲಿ. ಹೋಟೆಲ್ ನೇಮ್ ಬಂದು ಹೋಡನ್ಸ್ ಅಂತ. ಸೊ ಇದು ತುಂಬ ಚಿಕ್ಕದಾಗಿದೆ ಹೋಟೆಲ್ಲು. ಸೊ ಬನ್ನಿ ಇಲ್ಲಿ ಫುಡ್ ಹೆಂಗಿದೆ ಅಂತ ನಾನು ಇವತ್ತು ರಿವ್ಯೂ ಕೊಡ್ತೀನಿ. ಸೊ ಇಲ್ಲಿ ಹೋದ ತಕ್ಷಣ ಈ ಥರ ಬಾಳೆ ಎಲೆಯಲ್ಲಿ ಅವ್ರದ್ದು ಇದು ರೈಸ್, ಬಾಯ್ಲ್ಡ್ ರೈಸು, ಸೊ ನುಗ್ಗೆಕಾಯಿ ಬೇಳೆ ಸಾರು ಜೊತೆ ಮತ್ತು ಸೈಡಲ್ಲಿ ಒಂದು ಚಿಕ್ಕದಾಗಿ ಫಿಶ್ ಸಾರು ಹಾಕಿ ಒಂದು ಚಟ್ನಿ ಏನೋ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಪ್ಲೇಸ್ ಹೆಂಗಿದೆ ಅಂತ. ಆ್ಯಂಡ್ ನನಗೆ ಮತ್ತೆ ಇಲ್ಲಿ ಬಂದು ಪಲ್ಯ ಮತ್ತು ಇದು ಯಾವುದೋ ಬೀಟ್ರೂಟಲ್ಲಿ ಮಾಡಿರೋ ಅಂತ ಚಟ್ನಿ ಹಾಕಿದ್ರು. ಮತ್ತು ಇದು ಬಾಯ್ಲ್ಡ್ ರೈಸ್ದು ಗ್ಲಾಸಲ್ಲಿ ನೀರು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಪೆಷಾಲಿಟಿ ಏನಂದರೆ, ಸೊ ಏನೇ ಸೈಡ್ಸ್ ಬೇಕು ಅಂದರೆ ಹಿಂಗೆ ಪ್ಲೇಟಲ್ಲಿ ಇಟ್ಕೊಂಬರ್ತಾರೆ. ನಮಗೇನು ಇಷ್ಟ ಆ ಸೈಡ್ಸ್ನ ನಾವು ಚೂಸ್ ಮಾಡಿ ಎತ್ಕೊಬೋದು. ಎಲ್ಲ ಥರ ಫಿಶ್, ಫ್ರಾನ್ಸ್, ಎಲ್ಲ ಥರದ್ದು ಸೀ ಫುಡ್ಸ್ ಏನೇನು ಸಿಗುತ್ತೆ ಅದನ್ನೆಲ್ಲನೂ ತರ್ತಾರೆ. ಸೊ ಇಲ್ಲಿ ಫುಡ್ಡು ಬಾಯ್ಲ್ಡ್ ರೈಸ್ ಆಗಿದ್ರೂ ಸಾಂಬಾರೆಲ್ಲ ಸಕ್ಕದಾಗಿತ್ತು. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಇಲ್ಲಿ ಒಂದು ಕೀರೇನೋ ತಂದಿದ್ರು. ಇದು ಬೆಲ್ಲದಲ್ಲಿ ಮಾಡಿರೋದು ಅನಿಸುತ್ತೆ. ಸೊ ಬೇಳೆ ಕೀರು. ಸೊ ಅದು ತುಂಬ ಚೆನ್ನಾಗಿದೆ. ಬಟ್ ಟ್ರೈ ಮಾಡಿಲ್ಲ. ಟ್ರೈ ಮಾಡಿದ್ಮೇಲೆ ಹೇಳ್ತೀನಿ. ನೋಡೋಕ್ಕಂತೂ ಚೆನ್ನಾಗಿದೆ. ಈ ರೀತಿ ಹಿಂಗೆ ಪ್ಲೇಟ್ಸಲ್ಲಿ ನೋಡಿ ಎಲ್ಲ ಥರನೂ ತೊಗೊಂಬರ್ತಾರೆ. ಎಗ್ ಅದು ಮತ್ತು ಪ್ರಾನ್ಸ್, ಎವ್ರಿಥಿಂಗ್ ಈ ಥರ ತೊಗೊಂಬರ್ತಾರೆ. ಆ್ಯಂಡ್ ತಂದು ಈ ರೀತಿ ಸರ್ವ್ ಮಾಡ್ತಾರೆ. ನಮ್ಗೇನು ಇಷ್ಟ ಅದನ್ನು ನಾವು ತೋರಿಸಿದ್ರೆ ತೆಗೆದು ಕೊಡ್ತಾರೆ. ಸೊ ಇಲ್ಲಿ ಬಿಲ್ಲಿಂಗ್ ಬಂದು ಫುಡ್ಡು ಜಸ್ಟ್ 50 ರೂಪಾಯಿ ಅಷ್ಟೇ ಮೀಲ್ಸ್ಗೆ. ಈ ಸೈಡ್ಸ್ ಏನಿದೆ ಇದಕ್ಕೇನಿದೆ ಅದು ಜಸ್ಟ್ ನಾವು ಪೇ ಮಾಡಬೇಕು, ಸೈಡ್ಸ್ದು ಸಪ್ರೇಟು. ಸೊ ನಾವು ಇಲ್ಲಿ 3 ಜನ ಕೂತ್ಕೊಂಡು ಇಷ್ಟೆಲ್ಲ ತಿಂದ್ವೋ. ಇಷ್ಟೆಲ್ಲದಕ್ಕೂ ನಮಗೆ ಬರೀ 1100 ರೂಪೀಸ್ ಏನೋ ಬಿಲ್ ಆಗಿದ್ದು.
ಈ ಬೇಳೆ ಸಾಂಬಾರಂತೂ ಸಖತ್ತಾಗಿತ್ತು. ಸಾರು ಕೂಡ ಏನಿಲ್ಲ ಚೆನ್ನಾಗಿದೆ. ಬಟ್ ಇಲ್ಲಿ ತುಂಬ ಹೆವಿ ಕ್ರೌಡ್ ಇರುತ್ತೆ, ಯಾವಾಗ ನೋಡಿದ್ರೂ ಜನ ತುಂಬ ಇರ್ತಾರೆ, ತುಂಬಾ ಗಿಜಿ ಬಿಜಿ ಅಂತಿರುತ್ತೆ. ಬಟ್ ಇಲ್ಲಿ ವೆಯ್ಟ್ ಮಾಡಬೇಕು, ತುಂಬ ರಶ್ ಇರುತ್ತೆ ಯಾವಾಗ ಬಂದ್ರೂ. ಆದರೆ ನಾವು ಬಂದಾಗ ನಾವು ಜಾಸ್ತಿ ವೆಯ್ಟೇ ಮಾಡಲಿಲ್ಲ, ಬಂದು ಒಂದು 10 ಮಿನಿಟ್ಸ್ಗೆಲ್ಲ ನಮಗೆ ಸೀಟ್ ಸಿಕ್ತು. ಸೊ ಹಾಗಾಗಿ ಬಂದು ಕುತ್ಕೊಂಡ ತಕ್ಷಣ ನಮಗೇನಿದೆ ಫುಡ್ಡು ಅವರೇ ತಂದರು. ಸೊ ಆಮೇಲೆ ಈ ಚಟ್ನಿ ಅಂತೂ ನೋಡಿ ಸಕ್ಕತ್ತಾಗಿದೆ, ಬೀಟ್ರೋಟಲ್ಲಿ ಮಾಡಿರೋದು. ಸೊ ಆ್ಯಕ್ಚುಲಿ ಇದು ಚಟ್ನಿ ಅಲ್ಲ, ಸಾರಿ ಪಿಕ್ಕಲ್, ಇದು ಉಪ್ಪಿನಕಾಯಿ. ಆ್ಯಂಡ್ ಇದೊಂದು ಹೂಕೋಸು ಪಲ್ಯ ಕೊಟ್ಟಿದ್ರು, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಇನ್ನೊಂದೇನು ಇಷ್ಟ ಅಂತ ಅಂದರೆ, ಇದು ನನ್ನ ಫೇವ್ರೆಟ್ ಅನ್ಬೋದು, ಇದು ಮಜ್ಜಿಗೆ, ಫಾರ್ಮೆಂಟೆಡ್ ಆಗಿರೋವಂಥ ಮಜ್ಜಿಗೆ. ಈ ಮಜ್ಜಿಗೆ ಸಕ್ಕತ್ತಾಗಿತ್ತು, ಒಂಥರ ಕಿಕ್ ಅಂದ್ಕೊಳ್ಳಿ. ಇದನ್ನು ನೀವು ಬಂದಾಗ ಈ ಮಜ್ಜಿಗೆನ ಮಿಸ್ ಮಾಡಿಬಿಡಿ, ಈ ರೀತಿ ಆಲ್ರೆಡಿ ಹಾಕಿಟ್ಟಿರ್ತಾರೆ. ಸೊ ನಾವು ಎತ್ಕೊಂಡು ಜಸ್ಟ್ ಗ್ಲಾಸಿಗೆ ಹುಯ್ಕೊಂಡು ಕುಡಿತಾ ಇರೋದು ಈ ಮಜ್ಜಿಗೆನ. ಸೊ ಇಲ್ಲಿ ಪಾಯಸ ಕೊಟ್ಟಿದ್ರಲ್ಲ, ಇದು ಬೆಲ್ಲದಲ್ಲಿ ಮಾಡಿರೋ ಪಾಯಸ, ಇದನ್ನು ಟ್ರೈ ಮಾಡಿದೆ. ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಸೂಪರಾಗೇ ಇತ್ತು, ನನಗಂತೂ ಇಷ್ಟ ಆಯಿತು. ನೋಡಿ ಎಷ್ಟು ಕ್ರೌಡ್ ಇದ್ದಾರೆ, ಎಲ್ಲ ಹಿಂಗೆ ಈ ಥರ ನಿಂತ್ಕೊಂಡಿರ್ತಾರೆ ಊಟಕ್ಕೋಸ್ಕರನೇ ಅಂತಲೇ ಬಂದು ವೆಯ್ಟ್ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ಇಲ್ಲಿ ಫುಡ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಅಂತಲ್ಲ, ಕಣ್ಣೂರಲ್ಲಿ ನೀವೆಲ್ಲೇ ಹೋಗಿ ಸ್ವಲ್ಪ ಫುಡ್ ಯೂಶ್ವಲಿ ಚೆನ್ನಾಗಿರುತ್ತೆ. ಸೊ ಎಲ್ಲ ಕೇರಳ ಊಟ ಅಂದರೆ ಇದು ಚೆನ್ನಾಗಿರಲ್ಲ ಅಂತಾರೆ, ನಿಜ. ಬಟ್ ಇಲ್ಲಂತೂ ತುಂಬ ಚೆನ್ನಾಗಿದೆ, ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಇಲ್ಲೇನು ಕೊಕೊನಟ್ ಆಯಿಲಲ್ಲೆಲ್ಲ ಫ್ರೈ ಮಾಡಿರ್ತಾರೆ ಫಿಶ್ ಎಲ್ಲ, ಆದರೆ ಅದ್ರದ್ದು ಒಂದು ಸ್ವಲ್ಪನೂ ಫ್ಲೇವರ್ ಬರೋದಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಸೊ ಫುಡ್ ಅಂತ ಬಂದರೆ ಕಣ್ಣೂರಿಗೆ ಇಲ್ಲಿಗೆ ಬಂದು ಒಂದ್ಸಲ ಟ್ರೈ ಮಾಡಿ, ನೀವೇ ಇಷ್ಟಪಡ್ತೀರಾ. ಸೊ ಈಗ ನಾವು ಓಡನ್ಸಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿ ಆಯಿತು ಆ್ಯಕ್ಚುಲಿ. ಸೊ ಈ ಫುಡ್ ಹೇಗಿತ್ತು ಅಂದರೆ ಸಕ್ಕತ್ತಾಗಿತ್ತು. ಈ ಫುಡ್ನ ಟ್ರೈ ಮಾಡಬೇಕು ಅಂದರೆ ನೀವು ಕಣ್ಣೂರಿಗೆ ಬಂದು ಈ ಓಡನ್ಸಲ್ಲೇ ಟ್ರೈ ಮಾಡಬೇಕು. ಫೋಟೋಸ್ ವಿಡಿಯೋಸ್ ಬೇಗ ಅಪ್ಲೋಡ್ ಮಾಡ್ತೀವಿ, ನೋಡಿ. ಥ್ಯಾಂಕ್ ಯು. ಯು ವಿಲ್ ಜಸ್ಟ್ ಲವ್ ಇಟ್, ಎಲ್ಲ ವೆರೈಟಿ ಫಿಶಸ್. ಸೊ ನಾವಿವಾಗ ಇಲ್ಲಿಂದ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಿ, ಬೀಚಲ್ಲಿ ಏನೇನು ಮಾಡಿದ್ವಿ, ಏನೇನು ಆಯಿತು ಅಂತ. ಸೊ ಈ ಫುಡ್ಡದ್ದು ಬ್ಲಾಗ್ ಮಾಡಾಯಿತು. ಸೊ ಹಾಗಾಗಿ ನನ್ನ ಪೇಜ್ನೆಲ್ಲ ಫಾಲೋ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಸಿಗೋಣ, ಬಾಯ್.